ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಕೊನೆಗೂ ಕೂಡ ಕಂಪನಿಗಳಿಂದ ಹೊಸ ಗೂಡ್ಸ್ ಸರ್ವಿಸು ವಾಹನಗಳನ್ನ ತೆಗೆದುಕೊಂಡು ಬಂದರು. ಬೆಂಗಳೂರನ್ನೇ ನಂಬಿ ಜೀವನ ಕಟ್ಕೊಳ್ಬೇಕಾದಂತಹ ಕನ್ನಡಿಗರ ಬಾಳಿಗೆ ಇತಿಶ್ರೀ ಆಡುವಂತಹ ದೂರ ಕಾಲ ಏನು ಉಳಿದಿಲ್ಲ. ತನ್ನ ಸಂಸ್ಥೆಯಲ್ಲಿರ್ತಕ್ಕಂತಹ ಕಾರ್ಗಳನ್ನೇ ಲಗೇಜ್ ಒಡೆಯೋದಕ್ಕೆ ಪರಿವರ್ತನೆ ಮಾಡಿದಂತಹ ಕಂಪನಿಗಳು. ಕರ್ನಾಟಕದಲ್ಲಿಯೇ ಕನ್ನಡಿಗನು ಧ್ವನಿ ಎತ್ತಿದ್ರೆ ನಾವು ಉತ್ತರ ಭಾರತದಿಂದ ಮತ್ತು ತಮಿಳುನಾಡು ಕೇರಳದಿಂದ ಕರ್ಕೊಂಡು ಬಂದು ಕೂಡ ಸರ್ವಿಸನ್ನು ಕೊಡಿಸಬಲ್ಲೆ ಅನ್ನೋದಕ್ಕೆ ಇವತ್ತೊಂದು ವಿಡಿಯೋ ಸಾಕ್ಷಿ ಇದೆ. ವಿಡಿಯೋ ಹಾಕ್ತೀವಿ, ನೋಡ್ಕೊಂಡು ಬನ್ನಿ. ಏನಪ್ಪ ಈ ಪಾಟಿ ತುಂಬಿಡಿದೆಯಲ್ಲ ಕಾರಿಗೆ? ತುಂಬೋದಾ ಕಾರಿಗೆ ಅಪ್ಪಾಜಿ ಇಷ್ಟೊಂದು ಲಗೇಜು? ನಿಮಗೆ ಬೇಜಾರಾಗಲ್ವಾ? ಅಪ್ಪಾಜಿ ತುಂಬೋದಾ ಕಾರಿಗೆ ನೀನು ಇಷ್ಟು ಲಗೇಜು? ಹೇಳು, ಇಷ್ಟು ಲಗೇಜ್ ಕಾರಿಗೆ ತುಂಬೋದಾ ನೀನು? ಇಲ್ಲ, ಇದು ಏನೇ ಇರ್ಲಿಕ್ಕೆ ಬರೋಣ. ನೋಡಿದ್ರಲ್ಲ, ಇದು ಮುಂದಿನ ನಮ್ಮ ಕಂಪನಿಗಳ ಸರ್ವಿಸ್. ಗೂಡ್ಸ್ ವಾಹನದ ಎಲ್ಲ ಮಾಲೀಕ ಮತ್ತು ಚಾಲಕರಿಗೆ ಇತಿಶ್ರೀಯನ್ನು ಆಡಿದಂತಹ ಪೋರ್ಟರ್, ಊಬರ್ ಮತ್ತು ರ್ಯಾಪಿಡೋದಂತಹ ಸಂಸ್ಥೆಗಳು ಈಗ ತನ್ನ ಸಂಸ್ಥೆಯಲ್ಲೇ ಕರ್ತವ್ಯ ನಿರ್ವಹಿಸುವಂತಹ ಅನ್ಯ ರಾಜ್ಯದ ವ್ಯಕ್ತಿಗಳ ಕಾರ್ಗಳನ್ನು ಕೂಡ ಲಗೇಜ್ ಒಡೆಯೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಾಳು ಏನಾಗ್ಬೋದು ಅಂತಕ್ಕಂಥದ್ದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ. ಇಲ್ಲಿ ಚಾಲಕರ ಅಜೆಂಡಾಗಳು ಗೆಲುವು ಆಗಬೇಕಾಗಿತ್ತು. ಆದರೆ ನಿಜವಾಗ್ಲೂ ಕೂಡ ದಿನ ಕಳೆದಂತೆ ಕಂಪನಿಗಳು ಏನೆಲ್ಲ ವ್ಯವಸ್ಥೆಗಳನ್ನ ರೂಪಿಸ್ತಾರೆ ಅವೇ ಸಕ್ಸಸ್ ಆಗ್ತಾ ಇದ್ದಾವೆ. ಇದಕ್ಕೆ ಮೂಲ ಕಾರಣ ಏನು? ನಿಮ್ಮ ಒಗ್ಗಟ್ಟಿನ ಕೊರತೆ, ಜೊತೆಗೆ ಸಂಘಟನೆಗಳು ಕೂಡ ಪ್ರಶ್ನಾರ್ಥಕವನ್ನು ಮಾಡುವಂತಹ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಬಹುದೊಡ್ಡವಾಗಿ ಚರ್ಚಿತವಾಗ್ತಾ ಇದೆ. ಪ್ಯಾಸೆಂಜರ್ ವಾಹನಗಳನ್ನು ಲಗೇಜ್ ಹೊಡೆಯೋದಕ್ಕೆ ಅಂತ ತೆಗೆದುಕೊಂಡು ಬಂದು ಇಂಟೆನ್ಷನ್ ಇಟ್ಕೊಂಡಿದ್ದಂಥವ್ರು ಇವತ್ತು ಕಾರ್ಗಳನ್ನು ಕೂಡ ಲಗೇಜ್ ಬಾಡಿಗೆ ಹೊಡೆಯೋದಕ್ಕೆ ತಗೊಂಡೋಗ್ತಾ ಇದ್ದಾರೆ. ಅಂದರೆ ಇವರ ಅಜೆಂಡಾ ಒಂದೇ, ಟೋಟಲ್ ಆಗಿ ಇಡೀ ಸಾರಿಗೆ ಇಲಾಖೆಯನ್ನು ನಿರ್ನಾಮ ಮಾಡಬೇಕು ಅಂತಕ್ಕಂಥದ್ದು. ಈ ದಿನದ ಕಾಲಘಟ್ಟಕ್ಕೆ ತಕ್ಕನ ಹಾಗೆ ಕಾನೂನುಗಳು ಏನೇ ಇದ್ರೂ ಕೂಡ ಕಾನೂನನ್ನು ಪಾಲನೆ ಮಾಡುವಂಥವ್ರು ಯಾರಿದ್ದಾರೆ ಅಂತಕ್ಕಂಥದ್ದು ಇಲ್ಲೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಇವತ್ತು ಬಿಹಾರದಿಂದ ಮತ್ತು ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್ನಿಂದ ಕರ್ಕೊಂಡು ಬಂದು ಸಾವಿರಾರು ಜನಗಳು, ಲಕ್ಷಾಂತರ ಜನಗಳನ್ನ ದಂಡಿಯಾಗಿ ತನ್ನ ಕಂಪನಿಗಳಲ್ಲಿ ನೇರವಾಗಿ ಉದ್ಯೋಗಗಳಿಗೆ ಇಟ್ಕೊಳ್ತಾ ಇದ್ದಾರೆ. ಅಂದರೆ ಮುಂದೊಂದು ದಿನ ನಿಮ್ಮ ಅವನತಿ ಶತಸಿದ್ಧ. ಅದರಲ್ಲಿ ಉಳ್ಕೊಳ್ಳೋದು ಬಿಡೋದು ನಿಮಗೆ ಸಂಬಂಧಪಟ್ಟದ್ದು. ಅವ್ರು ತರುವಂಥ ಎಲ್ಲ ಆಪ್ಷನ್ಗಳನ್ನು, ಅಂದರೆ 18 ರೂಪಾಯಿ ಕಿಲೋಮೀಟರ್ ಇರೋದನ್ನು 16 ರೂಪಾಯಿ ಕೊಟ್ಟರು ಕೂಡ ಒಡೆಯುವಂತಹ ಯೋಗ್ಯತೆಗಳನ್ನು ನೀವುಗಳೆಲ್ಲರೂ ಕೂಡ ತೋರಿಸ್ತಾ ಇದ್ದೀರಾ. ಅದರಲ್ಲೂ ಹೊರಗಡೆಯಿಂದ ಬಂದಿರೋರು ಅವ್ರು ಕೊಟ್ಟಿದ್ದೇ ದರ ಸರಿ ಅನ್ನುವ ಮಟ್ಟಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವುಗಳು ಮುಂದಿನ ದಿನಗಳಲ್ಲಿ ಅನ್ನ ತಿನ್ನುವ ಜಾಗದಲ್ಲಿ ಮಣ್ಣು ತಿನ್ನೋದಕ್ಕೂ ಶತಸಿದ್ಧ.